ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ರುಚಿಯಾದಂತಹ ಬಿಸಿಯಾದಂತಹ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾನ್ಗೆ ಆಯಿಲ್ ಹಾಕಿ ಸ್ವಲ್ಪ ಅದನ್ನು ಮೊಟ್ಟೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಮೊಟ್ಟೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಸೊ ಇದು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಆಯಿಲ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪೌಡರು, 1 ಟೇಬಲ್ ಸ್ಪೂನು ಗರಂ ಮಸಾಲ, ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಹಾಗೆ ಹುರ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ ಬೇಯಿಸಿರುವಂಥ ಮೊಟ್ಟೆನ ಹಾಕಬೇಕಾಗುತ್ತೆ. ಆ ಸಿಪ್ಪೆನ ಚೆನ್ನಾಗಿ ತೆಗೆದಿಟ್ಕೊಳ್ಳಿ. ಸೊ ನಾನು ತೆಗೆದಿಟ್ಕೊಂಡಿರೋವಂಥ ಮೊಟ್ಟೆನ ಹಾಕ್ತಿದ್ದೀನಿ. ಮೊಟ್ಟೆನ ಇವಾಗ ಆ ಮಸಾಲೆಗೆ ಫ್ರೈ ಮಾಡಬೇಕು. ಆ ಮಸಾಲೆ ಸ್ವಲ್ಪ ಮೊಟ್ಟೆಗೆ ಹಿಡಿಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಲೈಟಾಗಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಸೈಡಲ್ಲಿ ಎತ್ತಿಟ್ಕೊಬಿಡಿ. ಇದೇನು ಗೊತ್ತಾ, ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿದ್ರೆ ಮೊಟ್ಟೆ ಒಳಗಡೆ ಎಲ್ಲ ಮಸಾಲೆ ಸ್ವಲ್ಪ ಲೈಟಾಗಿ ಹಿಡ್ದಿರುತ್ತೆ. ಸೊ ಮತ್ತು ನಾವು ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿದಾಗ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಹಾಕಾದ್ಮೇಲೆ ನೀವು ತುಪ್ಪ ಹಾಕಿ. ಆಯಿಲು ತುಪ್ಪ ಬಿಸಿ ಆದಮೇಲೆ ನೀವು ಪಲಾವ್ ಸಾಮಾನು ಹಾಕಬೇಕಾಗುತ್ತೆ. ಪಲಾವ್ ಎಲೆ, ಸ್ಟಾರು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಆ್ಯಂಡ್ ಸ್ಟೋನ್ ಫ್ಲವರು ಎಲ್ಲನೂ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಾನು 2 ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಿದ್ದೀನಿ. ಇದು ಲೈಟ್ ಬ್ರೌನ್ ಅಂದರೆ ಗೋಲ್ಡನ್ ಬ್ರೌನ್ ಅಂತಲ್ಲ, ಆ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ. ಆಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕಬೇಕಾಗುತ್ತೆ. ನೀವು ಸ್ಪೈಸಿ ನೋಡ್ಕೊಳ್ಳಿ. ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ 4-5 ಹಸಿಮೆಣ್ಸಿನ್ಕಾಯಿ ಹಾಕಿ. ಯಾಕಂದರೆ ನಾವು ಪೌಡರ್ ಎಲ್ಲ ಹಾಕ್ತೀವಿ, ಚಿಲ್ಲಿ ಪೌಡರ್ ಎಲ್ಲನೂ. ಸೊ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ 2 ಹಾಕ್ತಿದ್ದೀನಿ ಅಷ್ಟೇ. ಅದು ಹಾಕಿ ಫ್ರೈ ಆದಮೇಲೆ 1 ಟೊಮ್ಯಾಟೊ ಹಾಕಿ, ದಪ್ಪದಾಗಿರೋವಂಥದ್ದು 1 ಟೊಮ್ಯಾಟೊ ಹಾಕಿ, ಅದು ಚಿಕ್ಕದಿದ್ದರೆ 2 ಟೊಮ್ಯಾಟೊ ಹಾಕಿ, ಅದು ಕೂಡ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಹಾಕ್ತಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಗುತ್ತೆ. ನಾನು ಮನೆಯಲ್ಲೇ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿದ್ದೀನಿ. ಸೊ ಅದನ್ನೇ ಹಾಕ್ತಿದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು. ಅದೇ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕೊತ್ತಂಬರಿ ಸೊಪ್ಪು ಹಾಕಬೇಕಾಗುತ್ತೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸಾಲ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿ. ಅದಾದಮೇಲೆ ನೀವು ಪೌಡರ್ ಹಾಕಬೇಕಾಗುತ್ತೆ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕಿ. ಅದಾದಮೇಲೆ 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕಿ. ಆಮೇಲೆ 1 ಟೇಬಲ್ ಸ್ಪೂನು ಬಿರಿಯಾನಿ ಮಸಾಲ ಪೌಡರ್. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪೌಡರು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆ ಪೌಡರ್ದು ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ಲೆಲ್ಲ. ಸೊ ಆ ಥರ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನೀವು ಅರ್ಧ ಕಪ್ಪಷ್ಟು ನಾನು ಕರ್ಡ್ ತಗೊಂಡಿದ್ದೆ, ಮೊಸರು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಯಾವುದೇ ಬಿರಿಯಾನಿ ಮಾಡೋದಿದ್ರೂ ಕೂಡ ಮೊಸರು ಹಾಕಿದ್ರೆ ನಿಮಗೆ ಅನ್ನ ಸಾಫ್ಟಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಏನೇ ಮಾಡೋದಿದ್ರು ಕರ್ಡ್ ಹಾಕಿ. ನಾನು ಕೂಡ ಕರ್ಡ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದಾದಮೇಲೆ ನೀವು ನೀರು ಹಾಕಬೇಕಾಗುತ್ತೆ. ನೀವು ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕಿಂತ ಡಬಲ್ ಅಷ್ಟು ನೀರು ಹಾಕಬೇಕಾಗುತ್ತೆ. ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗುತ್ತೆ. ಸೊ ನಾನು ಅದಕ್ಕೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಸೊ 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀರು ಕುದಿ ಬಂದಾದಮೇಲೆ ನೀವು ಅಕ್ಕಿ ಹಾಕಬೇಕಾಗುತ್ತೆ. ನಾನು ಅಕ್ಕಿನ ಯಾವುದೇ ಬಿರಿಯಾನಿ ಅಥವಾ ಪಲಾವ್ ಏನೇ ಮಾಡೋ ಮುಂಚೆನೂ ಸ್ಟಾರ್ಟ್ ಮಾಡೋ ಮುಂಚೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿರ್ತೀನಿ. ಯಾಕಂದರೆ ಅದು ಪಲಾವ್ ಆದಮೇಲೆ ಅನ್ನ ಚೆನ್ನಾಗಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಅರ್ಧಂಬರ್ಧ ಬೆಂದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡೋ ಮುಂಚೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಹಾಕಿರ್ತೀನಿ. ಸೊ ನಾನು ಅದೇ ಥರ ನೆನೆ ಹಾಕಿದ್ದ ಅಕ್ಕಿನ ಇವಾಗ ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ನೀವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀರಲ್ಲ ಮೊಟ್ಟೆನ, ಅದನ್ನು ಹಾಕಿ ಕುಕ್ಕರ್ಗೆ ಚೆನ್ನಾಗಿ ತಿರುಗಿಸಿ. ಈ ಟೈಮಲ್ಲಿ ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ, ಸಾಲ್ಟ್ ಏನಾದರೂ ಕಮ್ಮಿ ಇದೆಯಾ ಅಂತೆಲ್ಲ ನೋಡಿಕೊಂಡು, ಕಮ್ಮಿ ಇದ್ದರೆ ಹಾಕ್ಕೊಂಡು ಮುಚ್ಚಿಬಿಡಿ ಕುಕ್ಕರ್ನ ಲಿಡ್ನ. ಅದಾದ ನಿಮಗೆ 1 ವಿಷಿಲ್ ಸಾಕು. ಯಾಕಂದರೆ ನಾನು ಅಕ್ಕಿ ತೊಳೆದು ನೆನೆ ಹಾಕಿದ್ನಲ್ಲ. ಸೊ 1 ವಿಷಿಲ್ ಸಾಕಾಗುತ್ತೆ. ಇವಾಗ 1 ವಿಷಿಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಎಗ್ ಬಿರಿಯಾನಿ, ಸಖತ್ತಾಗಿರುತ್ತೆ. ಮನೆಯಲ್ಲೇ ರುಚಿಯಾದಂತಹ ಎಗ್ ಬಿರಿಯಾನಿನ ಮಾಡಿಕೊಂಡು ತಿನ್ನಿ. ಹೊರಗಡೆ ತಿನ್ನೋದನ್ನ ಜಾಸ್ತಿ ಅವಾಯ್ಡ್ ಮಾಡಿ, ಮನೆಯಲ್ಲೇ ಏನು ಬೇಕೋ ಮಾಡ್ಕೊಂಡು ತಿನ್ನಿ. ಸೊ ನೋಡಿ ಸಖತ್ತಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡಿದ್ರೆ ನಿಮಗೆ ಬಿಸಿಯಾದಂಥ ಎಗ್ ಬಿರಿಯಾನಿ ರೆಡಿ ಆಗುತ್ತೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.